ಸ್ಟಾರ್ಟ್ ಮಾಡೋಣ ಬೀರಪ್ಪಣ. 1 2 ಸ್ಟಾರ್ಟ್. ಯಪ್ಪ 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 ಸ್ನೇಹಿತರೆ, ನಿಜ ಹೇಳ್ತಾರೆ, ಇವ್ರ ಕೈ ಬಗ್ಸಕ್ ಆಗಲ್ರಿ ನಮ್ ಕೈಲಿ. ನಿಜವಾದ್ರ ಬಗ್ಸಕ್ ಆಗಿಲ್ಲ, ಯಾಕಂದ್ರೆ ಅಷ್ಟ ಕೆಲವೊಬ್ರು ಆಳುಗಳು ನಿಯತ್ತಾಗಿರ್ತಾರ, ಕೆಲವೊಬ್ರು ಒಂಚೂರು ಟೆಂಪ್ರರಿ ತರ ಮಾಡ್ತಾ ಇರ್ತಾರ ಅಂತ ನೀವ್ ಹೇಳ್ಬಾರ್ದು. ಹೌದೌದು, ಎಲ್ಲಾರು ಅದ ತರ ಏನ್ ಮಾಡೋದಿಲ್ಲ, ಕೆಲವೊಬ್ರು ಆ ತರ ಮಾಡೋದಲ್ಲ. ಮೊಬೈಲ್ ಬಂದಾಗ್ಲಿಂದ ಅದೊಂದ್ ಸ್ವಲ್ಪ ಅದಾಗಿದೆ. ಮೊಬೈಲ್ ಇಲ್ಲಪ್ಪ ಅಂದ್ರ ಅವ್ರು ಏನಿದು ಮತ್ ನೋಡಾಕ ಇರಂಗಿಲ್ಲಲ್ಲ, ಕುರಿ ಮೇಲೆ ಜವಾಬ್ದಾರಿ ಇರ್ತಿತ್ತು. ಮೊಬೈಲ್ ಇಂದ ಸ್ವಲ್ಪ ಅವ್ರ ಕುರಿ ಕಾಯೋರಿಗೆ, ಕುರಿ ಕಾಯಕ ಹೋಗ್ತಾರಲ್ಲ, ಅವ್ರಿಗೆ ಸ್ವಲ್ಪ ಅದ್ರಲಿಂದ ಕುರಿ ಮೇಲೆ ಧ್ಯಾನ. ನೀವು ಇವಾಗ ಬೀರಪ್ಪಣ್ಣ, ನಮ್ಮ ವೀಕ್ಷಕರಿಗೆ ನಮ್ದು ಒಂದ್ ಚಾನಲ್ ಇದೆ, ಪೀಪಲ್ಸ್ ರಿಯಲ್ ಸ್ಟೋರಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಐತಿ. ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ನೀವು? ಯಾವ ತರ ಅಂತೀರಿ? ಅಂದ್ರೆ ನೀವು ನಮ್ಮ ವೀಕ್ಷಕರಿಗೆ ನಿಮ್ದು ಈ ಕಷ್ಟ ಎಲ್ಲ ಇದಾವಲ್ಲ, ಈ ತರ ಇಷ್ಟೆಲ್ಲ ನೀವು ಅಡವಿಗೆಲ್ಲ ಜೀವನ ನಡೆಸ್ತಾ ಇದ್ರಿ, ಇಷ್ಟೆಲ್ಲ ಮಾಡ್ತೀರಿ, ನಿಮ್ದು ಜೀವನ ಬೆಸ್ಟಾ ಏನ ಅಲ್ಲಿ ಸಿಟಿ ಒಳಗಿರ್ತಕ್ಕಂಥ ಜೀವನ ಬೆಸ್ಟಾ ನಿಮ್ ಪ್ರಕಾರ? ನಮಗ್ ತಿಳಿದ ಪರಿಕರ ನಮ್ ಜೀವನನ ಒಂದ್ ಲೆಕ್ಕ ಉತ್ತಮ. ಯಾಕಂದ್ರೆ ಸಿಟಿ ಒಳಗು ಎಲ್ಲದಕ್ಕೂ ಒಂದ್ ಪ್ರತಿಯೊಂದಕ್ಕೂ ಇದು ಮಾಡ್ಬೇಕಾಗತ್ತಲ್ರಿ ಅವ್ರು. ಎಲ್ಲದಕ್ಕೂ ಯಾವ್ದಕ್ಕೂ ಒಂದು ಅಲ್ಲಿ ಹೋಗ್ಬೇಕಾದ್ರೂ ಕೂಡ ಟ್ಯಾಕ್ಸ್ ಅದು ಇದು ಆ ತರ ಇರ್ತೈತಿ. ನಮ್ದು ಆ ತರ ಅಲ್ಲ. ನಮ್ ಜೀವನ ಅವ್ರಷ್ಟು ನಮ್ಗೆ ಸೌಕರ್ಯ ಸವಲತ್ತು ಇಲ್ಲ. ನಮ್ ಜೀವನ ಇದೇ ತರ ಅಂದ್ರೆ ಅವ್ರು ಈ ಜೀವನಕ್ಕೆ ಅವ್ರು ಹೊಂದ್ಸ್ಕೊಂಡಂತ ಸಾಧ್ಯನೇ ಇಲ್ಲ. ಈಗ ನಮ್ಮವ್ರ ಒಬ್ಬೊಬ್ರು ಕೆಲವೊಬ್ರು ಓದ್ಕೊಂಡವ್ರು ಯಾವಾಗ ನೋಡಾಕ ಏನ ಅಂತ ಹೇಳಿ ನಮ್ಮ ರಿಲೇಷನ್ ಒಳಗೆ ಯಾರೋ ಒಬ್ರು ಬರ್ತಾರಲ್ಲ, ಒಂದ್ ದಿವ್ಸ ಇದಾರ ತಿರ್ಗಾ ಮಾರನೇ ದಿವ್ಸ ಅವ್ರು ಇರೋದಿಲ್ಲ. ಈಗ ನಮ್ಮ ಜೀವನ ನೋಡ್ಕೊಂಡು ಅದ್ ನಮಗ್ ಸೆಟ್ ಆಗೈತಿ, ಅದ್ರ ಲೆಕ್ಕಕ್ಕೆ ನಮ್ಗ ಚಂದ. ನಾವ್ ಹೋಗಿ ಒಂದ್ ದಿವ್ಸ ನಾವು ಹೋಗಿ ಮನ್ಯಾಗ ಮಕ್ಕಂಡ್ರು ಕೂಡ ನಮ್ಗೆ ನಿದ್ದೆ ಬರೋದಿಲ್ಲ. ನಮ್ಗೆ ಅಡವೆ ಮಕ್ಕಂಡ್ರೆ ನಮ್ಗೆ ನಿದ್ದೆ, ಆ ಫ್ಯಾನ್ ಗಾಳಿ ಲೈಟ್ ಗೀಟ್ ನಮ್ಗ ಸೆಟ್. ಒಂದು ಗಾದೆ ಮಾತೈತಿ, ಅರ್ಧ ಅಲ್ಲ ಅಡವಿ ಅರ್ತಾಯಿ, ಊರು ಮಲ್ತಾಯಿ. ಈ ಮಾತು ನಿಜ ನಿಜ. ಯಾಕಂದಪ್ಪ ಅಂದ್ರೆ ಅಡವಿನೇ ನಮಗೆ ಅರ್ತಾಯಿ. ಯಾಕಂದಪ್ಪ ಅಂದ್ರೆ ಇಲ್ಲಿ ಪ್ರಕೃತಿ, ಗಾಳಿ, ಇಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳು ಒಂದು ನೋಡ್ತಕ್ಕಂಥ ಭಾಗ್ಯ, ಅವು ಪಕ್ಷಿಗಳದೊಂದು ಕೇಳ್ತಕ್ಕಂಥ ಒಂದು ಧ್ವನಿ, ಇಲ್ಲೆಲ್ಲ ನವಿಲುಗಳು ಕೂಗ್ತಕ್ಕಂಥ ಒಂದು ಧ್ವನಿ ಅವೆಲ್ಲ ಕೇಳ್ತಾರೆ. ಸಿಟಿಯಾಗಿರ್ತಕ್ಕಂಥ ಏನ್ ಸಿಗ್ತಾವ್ರಿ ಅಲ್ಲಿ? ಸಿಟಿಯಾಗಿರೋರಿಗೆ ಏನ್ ಸಿಗಲ್ಬಿಟ್ಟು ಅವ್ರು ಬರೇ ಸಿಟಿಯಾಗಿರೋ ಸ್ನೇಹಿತರೆ ಪಿಜ್ಜಾ ತಿಂದೆ, ಬರ್ಗರ್ ತಿಂದೆ, ವಡಾಪಾವ್ ತಿಂದೆ, ಆಮೇಲೆ ಪಾನಿಪುರಿ ಫ್ರೆಂಡ್ಸ್, ಅವ್ರಿಗೆ ಎಸ್ಪೆಷಲ್ ಪಾನಿಪುರಿ, ಗೋಬಿ ಮಂಚೂರಿಯನ್, ನೂಡಲ್ಸ್, ಪಾಸ್ತಾ, ಈ ತರ ಎಲ್ಲ ಫುಡ್ಗಳು ತಿಂತಾರೆ ಬೀರಪ್ಪಣ. ನಿಜ ಹೇಳ್ತಾ ಇದೀನಿ, ಅದು ಅನಾರೋಗ್ಯ ಸ್ನೇಹಿತರೆ. ಆ ತರ ಫುಡ್ ತಿಂದಪ್ಪ ಅಂದ್ರೆ ನಿಜವಾಗ್ಲೂ ಹೇಳ್ತಾ ಇದೀನಿ, ಅದು ಬಹಳ ಅನಾರೋಗ್ಯ ಸ್ನೇಹಿತರೆ. ನಮ್ಮ ಬೀರಪ್ಪಣ್ಣವ್ರು, ನಮ್ಮ ಮಂಜಪ್ಪಣ್ಣವ್ರು ದಿನ ಬೆಳಕರ್ನಪ್ಪ ಅಂದ್ರ ಅವ್ರು ತಿನ್ನೋದು ಏನು? ರೊಟ್ಟಿ. ಯಾವ ರೊಟ್ಟಿ ತಿಂತೀರಿ ನೀವು ಡೈಲಿ? ಜೋಳದ ರೊಟ್ಟಿ. ರಾಗಿ ರೊಟ್ಟಿ? ರಾಗಿ ರೊಟ್ಟಿ ಮುದ್ದೆ ತಿಂತೀರಿ? ಮುದ್ದೆ ತಿಂತೀವ್ರಿ. ಮುದ್ದೆ, ಜೋಳದ ರೊಟ್ಟಿ ಅನ್ನ ಉಣ್ತೀವ್ರಿ. ಅನ್ನ ಅಂದ್ರೆ ಅನ್ನ ಉಣ್ಣೋದ್ ನೀವು ಹಬ್ಬಕ್ಕೆ ಒನ್ ಟೈಮ್? ಇಲ್ಲ ಕಂಟಿನ್ಯೂ ಇರ್ತೈತ್ರಿ. ಆದ್ರೂ ನಮಗ ರೊಟ್ಟಿ ಇಲ್ಲ ಅಂತಂದ್ರೆ ನಾವು ಅನ್ನ ಏಟೈತಿ ಅಂದ್ರೆ ಅದು ಅನ್ನಕ್ಕೆ ನಾವ್ ಅಷ್ಟೊಂದು ಇದು ಇಲ್ಲ, ರೊಟ್ಟಿನೇ ಬೇಕ್ರಿ. ಪ್ರತಿ ದಿನ ನಮ್ 3 ಹೊತ್ತು ರೊಟ್ಟಿ ಇರ್ಬೇಕ್ರಿ. ಮೇಲೆ ಸ್ವಲ್ಪ ಎಷ್ಟ ಅನ್ನ ಉಣ್ತೀವ್ರಿ. ಆದ್ರೂ ಕೂಡ ರೊಟ್ಟಿ ಅಂತೀವಿ ಡೈಲಿ. ರೊಟ್ಟಿ ಜೋಡಿ ಏನೆಲ್ಲ ಪಲ್ಯ ಮಾಡ್ಕೊಂತೀರಿ? ಕಾಳದು ಹೆಸರು ಕಾಳು ಪಲ್ಯ ಮಾಡ್ತೀವ್ರಿ, ಮತ್ತೆ ಅಲಸಂದಿ ಕಾಳು ಪಲ್ಯ ಮಾಡ್ತೀವ್ರಿ. ಈ ತರ ಎಲ್ಲಾ ಕಾಳದು ಪಲ್ಯ ಮಾಡ್ತೀವ್ರಿ. ಅದಕ್ಕೆಲ್ಲ ರೇಷನ್ ತರಗೆಲ್ಲ ನೀವು ಸಿಟಿಗೆ ತಗೊಂಬಂದು ಇಲ್ಲೆಲ್ಲ ಸ್ಟಾಕ್ ಇಡಮ್. ಒಟ್ಟು ಒಂದ್ ತಿಂಗಳಿಗೆ ಆಗಷ್ಟು ನಿಮಗೆ ಏನ್ ಬೇಕು ಒಂದ್ ಸ್ವಲ್ಪ ಇಲ್ಲಿ ಅನುಕೂಲ ಚೆನ್ನಾಗೈತಿ, ಇಲ್ಲೇ ಜಾಸ್ತಿ ದಿವಸ ಇರ್ತೇವೆ, ಒಂದ್ ತಿಂಗಳಾನ್ಗಟ್ಲಿ ತಂದಿರ್ತೀವಿ. ಇಲ್ಲ ವಾರಕ್ಕ ಹಿಂಗ್ ತಗೊಂಡ್ಬರ್ತೀವಿ. ಮತ್ತೆ ಜೋಳ ಗೀಳ ಎಲ್ಲ ಸ್ಟಾಕ್ ಇಟ್ಕೊಂಡ್ಬರ್ತೀರಾ? ಜೋಳ ಟೈಮ್ ತರ್ಬಿಡ್ತೀವಿ, ಕುರಿ ಅವ್ರು ರೈತರು ಕೊಟ್ಟಿರ್ತಾರ್ರಿ. ಕೆಲವೊಂದ್ ಕಡೆ ಕೊಟ್ಟಿರ್ತಾರೆ, ಕೆಲವೊಂದ್ ಕಡೆ ಕೊಡೋದಿಲ್ಲ. ಸಿಗೋ ಚಾನ್ಸಸ್ ರೈತರು ಕೂಡ ಈ ಕಡೆ ಹುಬ್ಳಿ ಸೈಡ್ ಹಿಂಗೆಲ್ಲ ಹೋದ್ವಿ ಅಂದ್ರೆ ಅಲ್ಲಿ ಬಿಳ್ಜೋಳ ಹೊಲಗಳು ತಪ್ತೀವಲ್ರಿ, ಅವ್ರ ಜೋಳನ ಕೊಡೋದು, ರೊಕ್ಕ ಕೊಡೋದಲ್ರಿ. ಒಟ್ಟು ಅನ್ನಪ್ಪ ಅಂದ್ರೆ ಅವ್ರಿಗೆ ಏನಪ್ಪಾ ಅಂದ್ರ ಅವ್ರಿಗೆ ಕುರಿಗಳು ತಪ್ತಿರಲ್ಲ ಅವ್ರದ್ದು ಹೊಲದಾಗ, ಅವ್ರಿಗೆ ಗೊಬ್ಬರ ಆಗ್ತದೆ. ಅಲ್ಲಿ ಬೆಳೆದಿರೋಂತ ಫಲ ನಮ್ಗೆ ಕೊಡ್ತಾರೆ. ಜೋಳ ಬೆಳೆದಿರೋ ಜೋಳ ಇಲ್ಲ ತೊಗರಿ ಯಾವ್ದೋ ಮತ್ತೆ ಯಾವ್ದೋ ಒಂದ್ ಏನ್ ಬೆಳೆದಿರ್ತಾರ ಅವ್ರು ಕೊಡ್ತಾರೆ. ದುಡ್ಡು ಗಿಡ್ಡು ನೀವು ಎಕ್ಸ್ಪೆಕ್ಟೇಷನ್ ಮಾಡಂತ ಹೇಳ್ತಾರೆ. ನಮಗೂ ಉಣ್ಣಾಕ ಜೋಳ ಕೊಟ್ಟದ್ರೆ ಬೆಸ್ಟ್ ಅಲ್ರಿ. ಬಿಳಿ ಜೋಳ ಅಂದ್ರೆ ನಾವು ರೊಕ್ಕ ಕೊಟ್ರು ಸಿಗಲ್ಲ. ಹೌದೌದು, ಬೆಳೆ ಜೋಳ ಸಿಗಲ್ಲ, ಕಷ್ಟ ಆಗ್ಬಿಡುತ್ತೆ ಪರಿಸ್ಥಿತಿ. ಹಂಗಾಗಿ ಆ ಜೋಳನ ಇಸ್ಕೊಂತೀವ್ರಿ ನಾವು. ಅದ್ರ ದುಡ್ಡು ಕೊಡ್ತೀವಿ ಅಂದ್ರೆ ದುಡ್ಡು ಏನ್ ಬ್ಯಾಟ್ರಿ ಜೋಳನ ಕೊಡ್ರಿ ಅಂತೀವಿ. ಅಂದ್ರೆ ನೀವು ಅದು ಯಾವ್ದು ನೀವು ಜೋಳ ರೊಟ್ಟಿ, ರಾಗಿ ರೊಟ್ಟಿ ತಿಂದ ನೀವು ಇಷ್ಟ ತಾಕತ್ತೀರ ನೀವು. ನೋಡಿ ಸ್ನೇಹಿತರೆ, ಇವ್ರ ಕೈ ಮುಟ್ರೆ ಒಂಥರ ಏನೋ ಒಂಥರ ಕೆಬ್ಬಣೆ ಮುಟ್ಟಿದಂಗ ಆಗತ್ತೆ ನನಗೆ. ನಮ್ಮ ನೋಡಿದ್ರೆ ಏನಿಲ್ಲ ತಾಕತ್ತು, ಇವ್ರ ಕೈ ಮುಟ್ಟಿರೋ ಒಂದು ರಾಡ್ ಮುಟ್ಟಿದಂಗ ಆಗತ್ತೆ ಸ್ನೇಹಿತರೆ. ಅಷ್ಟು ಗಟ್ಟಿದ್ರ ನಮ್ಮ ಬೀರಪ್ಪನವ್ರು. ಇವ್ರಿಗೆ ನಿಜವಾಗ್ಲೂ ಹೇಳ್ತದೆ, ಇವ್ರ ಅಣ್ಣ ತಮ್ಮ ಇಬ್ರು
ಹಿಂಗೆ ಜೀವನದಾಗ ಅನ್ಯೋನ್ಯವಾಗಿರ್ಲಿ, ಯಾವ್ದು ಜಗಳ ಗಿಗಳ ಆಗ್ಲಾರ್ದಂಗ ಇವ್ರ ಮಕ್ಕಳು ಮರಿ ಆರೋಗ್ಯವಾಗಿರ್ಲಿ, ಇವ್ರ ತಂದೆ ತಾಯಿಗಳು ಇವ್ರ ಕುಟುಂಬ ಏನೈತಲ್ಲ ಸಂತೋಷದಿಂದ ಇರ್ಲಿ. ಇವ್ರಿಗೆ ದೇವ್ರು ಭಗವಂತ ಬೀರಪ್ಪ ದೇವ್ರು ಏನದನಲ್ಲ ಇವರಿಗೆ ಇನ್ನ ಅತಿ ಹೆಚ್ಚಿನದಾಗಿ ಇವರಿಗೆ ಆರೋಗ್ಯ ಆಯುಷ್ಯ ಕೊಟ್ಟು, ಇವ್ರ ಕುರಿಗಳು ಇವತ್ತು 300 ಅದಾವ. ಮುಂದೆ ಒಂದಿನ ಇವ್ರು 3000 ಕುರಿಗಳು ಆಗ್ಲಿ ಇವ್ರು ನಮ್ಮ ಬೀರಪ್ಪ ದೇವ್ರ ಆಶೀರ್ವಾದದಿಂದ ಇವ್ರು ಇನ್ನೂ ಆರೋಗ್ಯವಾಗಿರ್ಲಿ ಸ್ನೇಹಿತರೆ. ಇವ್ರ ಕುಟುಂಬ ಚೆನ್ನಾಗಿರ್ಲಿ, ಇವ್ರ ವಂಶ ಹಿಂಗೆ ಬೆಳಿತಾನೆ ಇರಲಿ. ಇವರಿಂದನೇ ನಾವು ಇವತ್ತೊಂದು ನಾವು ಕುರಿಗಳು ನೋಡ್ಬೇಕಂದ್ರೆ ಬಾಯ ಮುಂದಿನ ದಿನಗಳು ಸ್ನೇಹಿತರೆ ಕುರಿಗಳು ನಾವು ನೋಡಲ್ಲ ಆತ ಒಂದರ ಪರಿಸ್ಥಿತಿ ಆಗ್ಬಿಡ್ತೈತೆ. ಯಾಕಂದಪ್ಪ ಅಂದ್ರೆ ಇವಾಗ ನಮ್ಗ ಇವಾಗೆಲ್ಲ ಬಾಳ ಮೇವಿಂದು ನೀರಿಂದು ಮಳೆಗಾಲ ಈ ಟೈಪ್ ಎಲ್ಲ ಕಷ್ಟ ಆಗಿ ಬಹಳ ಟೈಟ್ ಐತ್ರಿ. ಇನ್ನು ಮುಂದಿನ ದಿನದಾಗ ನಮ್ಗ ಇಲ್ಲಿ ಲಾಸ್ಟ್ ರೀ ನಮ್ಮ ಮಕ್ಕಳಾದ್ರೂ ಇದನ್ನ ಮಾಡೋದ್ ಇನ್ ಮುಂದೆ ಆಗೋದಿಲ್ರಿ. ಇವಾಗ ಯಾಕಂದ್ರೆ ಎಲ್ಲಾ ತರದ್ದು ಔಷಧ ಬಂದ್ಬಿಟ್ರಿ. ಎಲ್ಲಾ ಔಷಧ ಹೊಡಿತಾರ. ಆ ಮೇವ್ದು ಕುರಿಗಳು ಕೂಡ ರೋಗ ಜಾಸ್ತಿ ರೀ. ಅವೆಲ್ಲ ರೋಗಕ್ಕ ಅವಕ್ಕೆಲ್ಲ ಮಾಡೋ ಖರ್ಚಿಗೆ ಇವತ್ತಿನ ನಾವ್ ಮಾಡಿದ್ ನಮ್ಗೆ ಅಷ್ಟೊಂದು ಲಾಭ ಇಲ್ರಿ ಇದ್ರ. ಇವಾಗ ಏನೋ ಮಾಡ್ಕೊಂಡ್ ಬಂದಿವಿ, ನಮಗ್ ಬೇರೆ ಉದ್ಯೋಗ ಇಲ್ಲ, ಮಾಡ್ಬೇಕ್ರಿ ಅಷ್ಟೇ. ಬನ್ನಿ ಫ್ರೆಂಡ್ಸ್, ಇವಾಗ ನಾನು ನಿಮಗೆ ಒಂದು ಚಾಲೆಂಜ್ ಮಾಡ್ತೀನಿ. ನಾನು ಒಂಚೂರು ಹಳ್ಳಿ ಒಳಗ ವಾತಾವರಣ ಬೆಳ್ದಾನೆ, ನಾನು ಒಂಚೂರು ನನಗೆ ಸಿಟಿ ಟಚ್ ಐತಿ. ನಾನು ತಿನ್ನೋ ಆಹಾರ, ನಮ್ಮ ಬೀರಪ್ಪನವರು ಮತ್ತು ಮಂಜಪ್ಪನವರು ತಿನ್ನೋ ಆಹಾರ ಯಾರ್ದು ತಾಕತ್ತಿದೆ ಅಂತ ನೋಡೋಣ. ನಿಮಗೆ ಒಂದು ಗೇಮ್ ತೋರಿಸ್ತೀನಿ. ಇವಾಗ ಒಂದು ಚಾಲೆಂಜ್ ಮಾಡ್ತೀನಿ, ಯಾರ್ದು ತಾಕತ್ತಿದೆ ನೋಡೋಣ ಬನ್ನಿ ಸ್ನೇಹಿತರೆ. ಅಣ್ಣ ಒಂದು ಟವಲ್ ಹಾಕೋಣ. ಅಲ್ಲ ಇದೇ ಟವಲ್ ಹಾಕ್ರಿ. ಇಬ್ರು ಒಂದು ಜೂಜಾಟ ಆಡೋಣ. ನಾನು ಯಾರು ಗೆಲ್ತಾರ ನೋಡೋಣ. ಇದೇ ಇರಲಿ ನೋಡಿ ಸ್ನೇಹಿತರೆ, ಇಬ್ರು ಇವಾಗ ಆಡ್ತೀವಿ. ಯಾರ್ದು ತಾಕತ್ ಜಾಸ್ತಿ ಐತೆ ನೋಡೋಣ ಸ್ನೇಹಿತರೆ. ನಾನು ಸಿಟಿಯಾಗ ಬರೀ ಅನ್ನ ಉಂಡು ಬೆಳೆದಾನ, ನನಗೇನು ಅಷ್ಟು ತಾಕತ್ತಿಲ್ಲ. ನಮ್ಮ ಬೀರಪ್ಪನ ರೊಟ್ಟಿ, ಜೋಳದ ರೊಟ್ಟಿ, ರಾಗಿ ಉದ್ದಿ ತಿಂದು ಎಷ್ಟು ತಾಕತ್ ಅದ. ಇವ್ರ ಕೈ ನೋಡ್ರಿ, ನನಗೆ ರಾಡಿದ್ದಾಗ ಅದಾವ. ಇವ್ರ ಕೈ ನನಗೆ ಹಿಡ್ಕೊಂಬಕ್ ಆಗ್ತಾ ಇಲ್ಲ. ನಾನು ಚಿಕ್ಕ ಕೈ, ಅನ್ನನು ದೊಡ್ಡ ಕೈ. ನೋಡೋಣ ಬರ್ರಿ ಎಷ್ಟು ತಾಕತ್ತಿದೆ ಯಾರ್ದು. ಅಣ್ಣ ಸ್ಟಾರ್ಟ್ ಮಾಡೋಣ ಬೀರಪ್ಪಣ. 1 2 ಸ್ಟಾರ್ಟ್. ಯಪ್ಪ 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 ಸ್ನೇಹಿತರೆ, ನಿಜಲ್ ಹೇಳ್ತಾರೆ ಇವ್ರ ಕೈ ಬಗ್ಸಕ್ ಆಗಲ್ರಿ ನಮ್ಮ ಕೈಲಿ. ನಿಜವಾದ್ರ ಬಗ್ಸಕ್ಕಾಗಿಲ್ಲ. ಯಾಕಂದ್ರೆ ಅಷ್ಟು ನಿಜಲ್ ಅಲ್ಲ, ನನಗೆ ಕೈ ನೋಯ್ತದ ನೋಡ್ರಿ. ಆಯಲೆ ಹನ್ನೊಂದು ಈ ಕೈಯಲ್ಲಿ ಇರ್ತಕ್ಕಂಥ ತಾಕತ್ ಎಂತ ರಾಡ್ ಬೇಕಾದ್ರೆ ಬಗ್ಸಿ ಬಿಡ್ತಾರೆ ಇವರು ಬೀರಪ್ಪನ. ಅಷ್ಟು ಗಟ್ಟಿಮುಟ್ಟಾಗಿ ಐತಿದ್ದು ಕೈ. ಗ್ರೇಟ್, ನಿಜವಲ್ ಗ್ರೇಟ್ ಇದು. ಈ ಒಂದು ಕೈ ನೋಡಿದ್ರೆ ನನಗೆ ಅಷ್ಟು ಇದೈತಿ ಇದು ಕೈ. ಅಂದ್ರೆ ಯಾಕಪ್ಪ ಅಂದ್ರೆ ಈ ತರ ಇದೆ ಅಂದಪ್ಪ ಅಂದ್ರ ಅವ್ರು ಬಂದಿರತಕ್ಕಂತ ಚಿಕ್ಕ ವಯಸ್ಸಿನಿಂದ ಅದು ಫುಡ್ ಹಂಗಿದೆ ರೀ ಅವ್ರದ್ದು. ಅವ್ರ ತಾಕತ್ ಹಂಗಿದೆ, ಅವ್ರದ್ದು ಫುಡ್ ಹಂಗಿದೆ. ಅವ್ರು ತಿಂತಕ್ಕಂಥ ಆಹಾರ ನಮ್ಮ ತೋಳಿಗೆ ಅಷ್ಟು ಬಲ ಕೊಡ್ತೈತೆ ಅವ್ರದ್ದು ಆಹಾರ. ನಾವು ಈಗೆಲ್ಲ ಬೀರಪ್ಪನ ನಿಜವಲ್ಲ ಹೇಳ್ತಾ ಇದೀನಿ, ಸಿಟಿ ಒಳಗೆ ಜನಗಳು ಮಂಜಪ್ಪನ ಬರೇ ದಿನ ಸಂಜೆ ಆದ್ರೆ ಸಾಕು ಬೀರಪ್ಪನ ಪಿಜ್ಜಾ ತಿಂದೆ, ಬರ್ಗರ್ ತಿಂದೆ, ಪಾನಿಪುರಿ, ಗೋಬಿ. ನಿಜಲ್ಲ ಅಂದ್ರೆ ಅದ್ರ ಎಲ್ಲ ಬಹಳ ಕೆಮಿಕಲ್. ಹೌದೌದ್ರಿ. ಬಾಯಿ ರುಚಿಗೋಸ್ಕರ ಮತ್ತ ಅವ್ರ ಕೆಮಿಕಲ್ ಹಾಕ್ಲಿಲ್ಲ ಅಂದ್ರೆ ಅವ್ರಿಗೆ ಇದಾಗದ. ನಿಜ ಮತ್ ಈಗ ಜನ ಹೋಗ್ಬೇಕಂದ್ರ ಅವರು ಒಂದು ರುಚಿಗೆ ತಕ್ಕ ಅದನ್ನ ಹಾಕ್ಬೇಕಾಗತ್ತೆ. ಅದಕ್ಕೋಸ್ಕರ ಮತ್ ಜನ ಹೋಗಿ ತಿಂದ ಅದಕ್ಕೆ ಅಡಿಕ್ಟ್ ಆದವ್ರು. ಮತ್ ಅದನ್ನೇ ಒಂದ್ ದಿವ್ಸ ನಾವ್ ತಿಂದಿ ಅಂದ್ರೂ ನಮ್ಗೆ ತಿನ್ನಂಗ ಅನ್ಸಲ್ರಿ. ನಿಮಗೆ ಡೈಜೆಸ್ಟ್ ಮಾಡ್ಕೊಂಡ್ರೆ ಆಗದಲ್ರಿ, ಆಗಲ್ಲ. ನಮ್ಗೆ ಏನಿದ್ರು ಇದು ನಮ್ ಮನೆ ಊಟ ಬಿಟ್ಟು ನಾವ್ ಎಲ್ಲಿ ಹೋದ್ರು ಕೂಡ ನಾವು ಊಟ ಗಿಟ ಅನ್ನೋದಿಲ್ಲ. ಏನನ್ನೇ ಆಕಸ್ಮಿಕ ಯಾವಾಗ ಹೋದ ದೂರ ಹೋದಾಗ ಅನುಕೂಲ ತಪ್ಪಿದಾಗ ಉಂತೀವಿ ಇಲ್ಲ ಅಂತಲ್ಲ. ಆದ್ರೂ ಕೂಡ ನಮಗ್ ಇದೇ ಚಂದ, ಇದೇ ಊಟ ಚಂದ ರೀ. ಅವ್ರು ಏನ್ ಹಾಕ್ತಾರಂದ್ರು ಕೂಡ ನಮಗ್ ಕುರಿ ಹಾಲಿದ್ದು ಅಂದ್ರ ಅದ್ರ ಮುಂದೆ ಯಾವ್ದು ಇಲ್ಲ ರೀ. ನಮಗ್ ಹಾಲು ಇರ್ಬೇಕ್ರಿ ಮೇನ್. ನಮಗ್ ಒಂದ್ ಒಪ್ಪತ್ತು ಏನನ್ನ ಅದ್ರ ಉಂಡಿ ಅಂದ್ರೆ 2ನೇ ಊಟಕ್ಕೆ ನಮ್ಗೆ ಹಾಲು ಬೇಕು. ಮೇನ್ ಹಾಲು ಇರ್ಬೇಕ್ರಿ. ನಮ್ಗೆ ಹಾಲು ಇದ್ರೂ ನಮ್ ಊಟ ರೀ. ಇವಾಗ ನೋಡೋಣ ಬರ್ರಿ. ಇವಾಗ ಅಣ್ಣ ಬೀರಪ್ಪನ ಆತ, ಇವಾಗ ಮಂಜಪ್ಪನ ಚಾಲೆಂಜ್ ನಂದಿನಿಂದ ಮಾಡ. ಮಂಜಪ್ಪನ ನಂದ ಚಾಲೆಂಜ್. ಯಾರು ಗೆಲ್ತಾರ ನೋಡೋಣ. ಇವಾಗ ಮಂಜಪ್ಪನ ಗೆಲ್ತಾನ, ನಾನು ಪೀಪಲ್ಸ್ ರಿಯಲ್ ಸ್ಟೋರಿ ಯೂಟ್ಯೂಬ್ ಚಾನಲ್ ನಾನು ಬಸವರಾಜ್ ನಾನು ಗೆಲ್ತೀನಿ. ನೋಡೋಣ ಬನ್ನಿ ಫ್ರೆಂಡ್ಸ್. ಮಂಜಪ್ಪನ ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ಮಂಜಪ್ಪನ ನಾನು ಇಬ್ರು ಯಪ್ಪ ಮಂಜಪ್ಪನಕಿನ ಬೀರಪ್ಪನವನು ಹಂಗ ಗಟ್ಟಿ ಅದಾವ ಕೈ, ನಮ್ಮ ಮಂಜಪ್ಪನವನು ಅಷ್ಟೇ ಗಟ್ಟಿ ಅದಾವ. ನಾನೇ ಸೋಲೋದು ನನಗೆ ಗೊತ್ತೈತೆ. ನೋಡೋಣ ಬರ್ರಿ, ಪ್ರಯತ್ನ ಮಾಡೋಣ. ಯಾಕಂದ್ರೆ ನಮ್ದು ಸ್ವಲ್ಪ ಹಳ್ಳಿದ, ನಮ್ದು ಸ್ವಲ್ಪ ತೋರ್ಸಣ್ರಿ. ನಮ್ದು ಪ್ರಯತ್ನ ನಾವ್ ಮಾಡೋಣ. ಯಾರು ಗಟ್ಟಿ ಅದಾರ ನೋಡೋಣ. ಎಲ್ಲಾರು ಇರ್ತಾರ್ರಿ, ಹಂಗೇನಿಲ್ಲ. ಹಂಗಲ್ಲ ಮಂಜಪ್ಪನ, ನಿಮ್ ತಾಕತ್ತೆ ಬ್ಯಾರ್ರಿ. ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. 1 2 ಸ್ಟಾರ್ಟ್. ಯಪ್ಪ 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 ನಮ್ಮ ಕೈಲಿ ನಿಜವಾದ್ರೆ ಆಗಲ್ಲ ಸ್ನೇಹಿತರೆ. ಇವ್ರು ನಮ್ಮನ್ನ ಏನಿಲ್ಲ ಎತ್ತಿಂಗ್ ತೂರಾಡಿ ಗಿರಿಗಿರಿ ಅಂತ ಹೋಗದಾಗ ಬಿಡ್ತಾವ ನಮ್ಮನ್ನ. ನಿಜಲು ಇವ್ರ ಜೊತೆ ನಾವೇನು ಬಂದಿವಂದ್ರೆ ನಮಗೆ ಅಷ್ಟು ತಾಕತ್ತಿಲ್ಲ. ಮಂಜಪ್ಪನವ್ರದ್ದು ಅದು ಗಟ್ಟಿನೇ ಬೇರೆ. ಇವಾಗ ಮಂಜಪ್ಪನವ್ರದ್ದು ನೋಡ್ರಿ ಇಲ್ಲಿ
ಇವ್ರದ್ದು ಮಂಜಪ್ಪಣ ಇದೇ ಮಂಜಪ್ಪಣ. ಅದು ನಮ್ದು ರೊಟ್ಟೆ ಕಟ್ಕೊಂಡು ಬುತ್ತಿ ಕಟ್ಕೊಂಡು ಹೋಗ್ತೀವಲ್ಲ ಚೀಲ, ನೀವ್ ಇದನ್ನ ಇದನ್ನ ಹಾಕೊಂಡು ಹೋಗ್ತೀವಿ, ಹಿಂಗ್ ಹಾಕೊಂಡು ಹೋಗ್ಬಿಡ್ತೀವಿ. ಹೌದಾ? ಬುತ್ತೆ ಗಿತ್ತೆ ಕಟ್ಕೊಂಡ್ರೆ ಇದ್ರಲ್ಲಿ ಹಾಕೊಂಡು ಹೋಗ್ಬಿಡ್ತೀವಿ. ಅದ್ರಲ್ಲ ಹೋಗ್ಬಿಟ್ರಾ? ಈಗ ನಮ್ಗ ಮಳೆಗಳೇ ಬಂದಾಗ ಹೊಚ್ಕೊಳಕ ಚೀಲ ನೋಡಿ ಸ್ನೇಹಿತರೆ, ನಮ್ದು ಮಂಜಪ್ಪನವ್ರ ಏನಾದ್ರು ಇವಾಗ ಕುರಿಗಳು ಇವಾಗ ಇಲ್ಲಿ ಟೆಂಟಲ್ಲಿ ಅದಾರ. ಬರ್ರಿ ಫ್ರೆಂಡ್ಸ್, ಇಲ್ಲಿ ಹೊರಗಡೆ ಬರ್ರಿ. ಇವ್ರದ್ದು ಒಂದು ಇವ್ರದೆಲ್ಲ ರೇಷನ್ ಗೀಷನ್ ಇದೆಲ್ಲ ಇದೆ. ಬನ್ನಿ ಇಲ್ಲಿ ನೋಡೋಣ ಬರ್ರಿ, ಒಳಗಡೆ ಬರ್ರಿ. ಇದು ಬುತ್ತಿ ಇವ್ರದ್ದು ನೋಡ್ರಿ ಸ್ನೇಹಿತರೆ. ಇವ್ರದ್ದು ಇಲ್ಲೆಲ್ಲ ಒಳಗಡೆ ಇವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಹಾರ ಇದೆ ಒಳಗಡೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಇವ್ರಿಗೆ ಜೋಳ ಮತ್ತೆ ರಾಗಿ, ಸಜ್ಜೆ, ನವಣೆ, ಇವರು ದಿನ 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 ಬಳಸ್ತಕ್ಕಂಥ ಏನು ಆಹಾರಕ್ಕೆ ಏನೋ ತಿಂತಕ್ಕಂಥ ಆಹಾರಕ್ಕೆ ಏನೋ ಬಳಸ್ತಕ್ಕಂಥ ಏನಿದೆಯಲ್ಲ ದವಸ ಧಾನ್ಯಗಳು ಇದರಲ್ಲಿ ಒಂದು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಸ್ನೇಹಿತರೆ. ಯಾಕಂದ್ರೆ ಇದೆಲ್ಲ ಅಟ್ಟೆ ಟೈಪ್ ಎಲ್ಲ ಮಾಡಿರೋ ಸ್ನೇಹಿತರೆ. ಇದೆಲ್ಲ ಒಂಚೂರು ನೋಡ್ರಿ ಇಲ್ಲಿ ಸ್ವಲ್ಪ ಏನೋ ನೀರ್ ಗಿರ್ ಬಂದ್ರೆ ಕಷ್ಟ ಇದೆಲ್ಲ ಆಗತ್ತಲ್ಲ. ಇದೆಲ್ಲ ನೋಡ್ರಿ ತೋರ್ಸ್ರಿ ಇಲ್ಲಿ ಒಂಚೂರು. ಇದೆಲ್ಲ ಅಟ್ಟೆ ಟೈಪ್ ಎಲ್ಲ ಮಾಡಿರೋ ಸ್ನೇಹಿತರೆ. ಇದು ಫಾರ್ ಎಕ್ಸಾಂಪಲ್ ಇವಾಗ ಮಳೆ ಬರ್ಲಿ ಏನೇ ಬರ್ಲಿ ನೀರ್ ಗೀರ್ ಬಂದ್ರು ಕೂಡ ಈ ದವಸ ಧಾನ್ಯಗಳು ಯಾವ್ದೋ ರೀತಿ ತೊಂದರೆ ಆಗ್ಲಾರ್ದಂಗೆ ಅಂದ್ರೆ ಕೆಡ್ಲಾರ್ದಂಗೆ ಈ ತರ ಕವರ್ ಎಲ್ಲ ಮಾಡಿಟ್ಟಾರ. ನೀರ್ ಬಂದಪ್ಪ ಇದ್ರ ಅಡ್ಯಾಗ್ಲಿದ ಹಿಂಗ ಹೋಗ್ಬಿಡ್ತಾವ ತಳಗಡೆ ಡೌನ್. ಈ ಸ್ವಲ್ಪ ಒಂಚೂರು ಡೌನ್ ಆಗಿಟ್ಟಂದ್ರ ಇವ್ರು ಮಲ್ಕಂಬದಲ್ಲಿ ಎಲ್ಲೇ ಇದು ಪುಟ್ಟಿ ಏನ ಮಂಜಪ್ಪಣ ಇವು ಏನೋ ಸಾಮಾನು ಇಂಥವು ಬಾಂಡೆ ಸಾಮಾನು ಇಟ್ಕೊಳಕ್ಕೆ. ನಿಮ್ಗೆ ಏನಾದ್ರು ಬಾಂಡೆ ಸಾಮಾನು ಇವು ಊಟ ಮಾಡಿರ್ತೀವಲ್ಲ ಅಲ್ಲೇ ಇಟ್ಕೊಂಡ್ಬಿಡೋದು. ಊಟ ಗೀಟ ಮಾಡಿದ್ವಲ್ಲ ನೀವು ಈ ಬಾಂಡೆ ಸಾಮಾನು ಇಟ್ಟಂದ್ರ. ಓಕೆ ಮಂಜಪ್ಪಣ. ಅಂದ್ರೆ ತರಕಾರಿಗಳೆಲ್ಲ ಇದ್ರಾಗ ಇಟ್ಟಂತೀರ ನೀವು? ತರಕಾರಿ ಎಲ್ಲ ಅದ್ರಾಗ ಇಟ್ಕೊಂಡ್ರೆ ಇದ್ರಾಗೆಲ್ಲ ತರಕಾರಿ ಇವೆಲ್ಲ ಖಾರ ಪುಡಿ ಅವೆಲ್ಲ ಪುಡಿ, ಎಣ್ಣೆ, ಉಪ್ಪು ಉಪ್ಪು ಈ ತರ ಎಲ್ಲ ನೋಡಿ ಸ್ನೇಹಿತರೆ. ಇವ್ರದ್ದು ಮಲ್ಕಂಬಕ್ಕ ಕೌದಿ ಇದು ಅಪ್ಪ ಎಷ್ಟು ಗಟ್ಟಿ ಇದೆ ನೋಡ್ರಿ ಇದು. ಇದು ಅವ್ರ ಮಲ್ಕಂಬಕ್ಕ ತಳಗಡೆಲ್ಲ ಹಾಸಿದ ಮಲ್ಕಂಬಕ್ಕೆ ಈ ತರ ಕೌದಿಗಳು ಅದಾವೆ. ಮತ್ತೆ ಇಲ್ಲೆಲ್ಲ ಅವ್ರಿಗೆ ಹಾಸಿಗೆ ಎಂಬಕ ಸಾಮಾನುಗಳು ಮತ್ತೆ ಈ ಚಾದಾರ್ ಗೀದಾರಲ್ಲ ಅಂತಾರಲ್ಲ ಈ ಟೈಪ್ ಎಲ್ಲ ಇಟ್ಟಂದಾರೆ. ಸೊ ಇವ್ರಿಗೆ ಇವಾಗ ಮಂಜಪ್ಪಣ್ಣ ನಿಮ್ದು ಊಟ ಇನ್ನೂ ಇಲ್ಲರಿ, ಇವಾಗ ಮಾಡ್ಬೇಕು ಲೇಟ್. ಇದೆಲ್ಲ ನಿಮ್ದು ಟಾರ್ಚ್ ಇವೆಲ್ಲ ಟಾರ್ಚ್ ಬೇಕಲ್ರಿ, ನೈಟ್ ಟೈಮ್ ಟಾರ್ಚ್ ಬೇಕಲ್ಲ. ನೋಡಿ ಸ್ನೇಹಿತರೆ, ಇವ್ರದ್ದು ಮಂಜಪ್ಪನವ್ರದ್ದು ಇವು ಟಾರ್ಚ್ ನೈಟ್ ಗಿಟ್ ಏನಾದ್ರ ಯಾವನ ಪ್ರಾಣಿಗಳು ಏನಾರ ಬಂದಪ್ಪ ಅಂದ್ರ ಸೊ ಅವಾಗೆಲ್ಲ ನೋಡಕ ಇವ್ರಿಗೆ ಇವು ಈ ತರ ಟಾರ್ಚ್ಗಳು. ಇವು ಎಷ್ಟು ಕಿಲೋಮೀಟರ್ ಅವ್ರಿಗೆ ಹೋಗ್ತಾವ? ಒಂದು ಕಿಲೋಮೀಟರ್ ಲೆಕ್ಕಕ್ಕೆ ಹೋಗ್ತದ. ಇದೊಂದು ಇದು ದಿವ್ಸ ಕೆಮ್ಮೆ ಹೋಗುತ್ತೆ. ಇದು ನೀವು ತಲೆಗೆ ಹಾಕಂತೀರ? ತೆಲಿಗೆ ಹಾಕೊಂಬೋದು, ಇದು ಬೇಕಾದ್ರೆ ಹಾಕಬಹುದು, ಬೇಡದ್ರ ಹಂಗೆ ಯೂಸ್ ಮಾಡಿ. ಇದನ್ನ ಈ ತರ ಹ್ಯಾಂಗಿಂಗ್ ಇದೆಯಲ್ಲ ಇದು. ಸೊ ಈಗ ತಲೆಗೆ ಹಾಕ್ಯಂಬರೋದು, ತಲೆಗೆ ಹಾಕ್ಯಂದು ಮುಂದಕ್ಕೆ ಹೋಗ್ತಾ ಇರೋದು. ಇದು ಟಾರ್ಚಿಂಗ್ ಬಿಡೋದು. ಅಪ್ ಟು ಏನಿಲ್ಲ ಬರ್ 1 ಕಿಲೋಮೀಟರ್, ಒಂದು ಅರ್ಧ ಕಿಲೋಮೀಟರ್ ವರೆಗೆ ಹೋಗ್ತಾ ಇದೆ. ಒಂದು ಅರ್ಧ ಕಿಲೋಮೀಟರ್ ರೇಂಜ್ ಅನ್ಕೊಳ್ರಿ. ಅರ್ಧ ಕಿಲೋಮೀಟರ್ ಮಂಜಪ್ಪನ. ಇದು ಒಂಚೂರು ಹೇಳ ಮಂಜಪ್ಪನ. ಇದು ಎಲ್ಲ ಈಗ ಈ ಟೈಪ್ ಎಲ್ಲ ನೀವು ಮಾಡ್ಕೊಂಡ್ರಲ್ಲ, ಇದು ನಾವು ಇದೆಲ್ಲ ಹೊಲಿಗೆ ಹಾಕೊಂಡಿರ್ತೀವಿ ಟೈಪ್ ಬಟ್ಟೆಗಳು ತಗೊಂಡು. ಹೌದಾ? ಇದು ನಿಮ್ದು ಬುತ್ತಿ? ಬುತ್ತಿ ಕಟ್ಕೊಂಡು ಹೋಗು. ಇವಾಗ ಮತ್ತೆ ಅಡಿಯೋಗ ಹೋಗ್ತೀವಲ್ರಿ, ಕೈಯಾಗ ಇಟ್ಕೊಂಡು ಹೋಗಲ್ಲ, ಇದ್ರಾಗ ರೊಟ್ಟಿ ಕಟ್ಕೊಂಡು ಹಾಕೊಂಡು ಇದು ಮ್ಯಾಗ ಡಬ್ರಿ ಹಾಲು ಹಿಂಡ್ಕೊಳಕ ಹೋಯ್ತಿವಿ ಅಷ್ಟೇ.